ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ಈ ಯೋಜನೆ ಅಂದ್ರೆ ಏನು, ಇದಕ್ಕೆ ಏನ್ ಎಲಿಜಿಬಿಲಿಟಿ ಇದೆ, ಏನ್ ಕವರೇಜ್ ಸಿಗುತ್ತೆ, ಏನ್ ಬೆನಿಫಿಟ್ ಸಿಗುತ್ತೆ, ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ನಾಮಿನಿ ಡೀಟೇಲ್ಸ್ ಏನು, ಇದನ್ನ ಕ್ಲೈಮ್ ಮಾಡ್ಕೊಳೋದು ಹೇಗೆ, ಇನ್ನು ರೂಲ್ಸ್ ಮತ್ತೆ ಕಂಡೀಷನ್ಸ್ ಏನು, ಮತ್ತು ಯಾರೆಲ್ಲ ಇದನ್ನ ತಗೋಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂದ್ರೆ ಏನು ಅಂದ್ರೆ, ಇದು ಒಂದು ಸರ್ಕಾರಿ ಯೋಜನೆ. ಇದು ಒಂಥರ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತಲೇ ಹೇಳ್ಬೋದು. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಲೈಕ್ ಈಗ ಏನಾದ್ರು ಆಕ್ಸಿಡೆಂಟ್ ಆಗಿ ಏನಾದ್ರು ಡೆತ್ ಆಯ್ತು ಅಂದ್ರೆ, ಅಥವಾ ಏನಾದ್ರು ಕೈ ಕಾಲು ಅಥವಾ ಕಣ್ಣು ಆ ಥರ ಕಳ್ಕೊಂಡ್ರಿ ಅಂದ್ರೆ, ಈಗ ಪಾರ್ಷಿಯಲ್ ಡಿಸಬಿಲಿಟಿ ಅಂದ್ರೆ ಲೈಕ್ ಈಗ ಅರ್ಧ ಹೋಗಿದೆ ಇನ್ನರ್ಧ ಉಳ್ಕೊಂಡಿದೆ. ಲೈಕ್ ಈಗ 2 ಕಣ್ಣು ಹೋದ್ರೆ ಫುಲ್ ಪರ್ಮನೆಂಟ್ ಡಿಸಬಿಲಿಟಿ. ಈಗ ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ 1 ಕಣ್ಣು ಹೋಯ್ತು, ಇನ್ನೊಂದು ಕಣ್ಣು ಲೈಕ್ ನೀವು ನೋಡೋಕ್ಕಾಗುತ್ತೆ ಬಟ್ ಅದು ಕೂಡ ಡಿಸಬಿಲಿಟಿನೇ. ಈ ರೀತಿ ಇದ್ರೆ ಇದಕ್ಕೆಲ್ಲ ನಿಮಗೆ ಇನ್ಶೂರೆನ್ಸ್ ಕವರ್ ಸಿಗುತ್ತೆ. ಸೊ ಎಷ್ಟು ಸಿಗುತ್ತೆ, ಅದಕ್ಕೆ ಏನು ಪ್ರೀಮಿಯಂ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಯೋಜನೆಯ ಉದ್ದೇಶ ಏನಂದ್ರೆ, ಕಡಿಮೆ ಪ್ರೀಮಿಯಂ ಅಲ್ಲಿ ಒಂದು ಒಳ್ಳೆ ಅಮೌಂಟ್ನ ಕೊಡೋದೇ ಉದ್ದೇಶ ಆಗಿದೆ. ಸೊ ಈಗ ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರ ಮೇಲೆ ಇಡೀ ಫ್ಯಾಮಿಲಿನೇ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರಿಗೇನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಸಡನ್ ಆಗಿ ಅವ್ರ ಮನೆಗೆ ಬರ್ತಿರೋ ಇನ್ಕಮ್ ನಿಂತೋಗುತ್ತೆ, ಅದರಿಂದ ತುಂಬ ಕಷ್ಟಗಳಾಗುತ್ತೆ. ಅದಕ್ಕೋಸ್ಕರನೇ ಈ ಯೋಜನೆ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಈಗ 1 lakh 2 lakh ಈ ಥರ ಅವ್ರ ಮನೆಗೆ ಸಿಗುತ್ತೆ. ಮನೇನ ಸ್ವಲ್ಪ ದಿನದವರೆಗೂ ನಡ್ಸ್ಕೊಂಡು ಹೋಗ್ಬೋದು, ಆಮೇಲೆ ಇನ್ಯಾರಾದ್ರೂ ಕೆಲ್ಸಕ್ಕೆ ಹೋಗ್ಬೋದು. ಸೊ ಈ ರೀತಿ ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರ ಮಾಡಿರೋದೇ ಈ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಸೊ ಇದರ ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ಏನು ಅಂತ ನೋಡೋದಾದ್ರೆ, ಯಾರೆಲ್ಲ 18ರಿಂದ 70 ವರ್ಷದೊಳಗಿದ್ದೀರಾ ಅವರು ಇದಕ್ಕೆ ಎಲಿಜಿಬಲ್ ಇರ್ತೀರಾ, ಅವರೆಲ್ಲರೂ ಕೂಡ ಇದಕ್ಕೆ ಓಪನ್ ಮಾಡ್ಬೋದು. ಮತ್ತು ಯಾವ್ದಾದ್ರು ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಲೈಕ್ ಈಗ SBI ಈ ಥರ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ನಿಮ್ಮದು ಒಂದು ಅಕೌಂಟ್ ಇರಬೇಕು, ಅಥವಾ ಇಲ್ದಿದ್ರೂ ಆಗುತ್ತೆ. ಮತ್ತು ನೀವು ಆಟೋ ಡೆಬಿಟ್ ಅಂದರೆ ವರ್ಷ ಇದಕ್ಕೆ ಪ್ರೀಮಿಯಂ ಅಂತ ಇರುತ್ತೆ, ಅದನ್ನ ಕಟ್ ಮಾಡ್ಕೊಳೋಕ್ಕೆ ಬ್ಯಾಂಕಿಗೆ ನಿಮ್ಮ ಕನ್ಸೆಂಟ್ ಕೊಡಬೇಕು, ಅಂದರೆ ಅನುಮತಿ ಕೊಡಬೇಕು. ಸೊ ಅವರು ವರ್ಷ ಅದಕ್ಕೆ ಎಷ್ಟು ಪ್ರೀಮಿಯಂ ಇರುತ್ತೆ ಅದನ್ನ ಆಟೋಮೆಟಿಕಲಿ ಡೆಬಿಟ್ನ ಮಾಡ್ಕೊತಾರೆ. ಇದರಲ್ಲಿ ಒಂದೇನು ಅಂದರೆ, ನಿಮ್ಮ ಹತ್ರ ತುಂಬ ಅಕೌಂಟ್ ಇದೆ ಅಂದ್ಕೊಳ್ಳಿ, ಅಂದರೆ ಒಂದು 4-5. ಸೊ ಎಲ್ಲದರಲ್ಲೂ ಈ ಅಕೌಂಟ್ನ ಓಪನ್ ಮಾಡ್ಬೋದಾ? ಇಲ್ಲ, ಎಲ್ಲಾದರೂ ಒಂದೇ ಒಂದು ಬ್ಯಾಂಕಲ್ಲಿ ಇದಕ್ಕೆ ಅಪ್ಲೈನ ಮಾಡ್ಬೋದು. ಸೊ ನೀವೇನಾದ್ರು ಬೇರೆ ಬ್ಯಾಂಕಲ್ಲಿ ಮಾಡಿದರೆ ಯಾವ್ದಾದ್ರು ಒಂದನ್ನು ಬಿಟ್ಬಿಟ್ಟು ಇನ್ನೆಲ್ಲದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇನ್ನು ಪ್ರತಿ ವರ್ಷ ಇದಕ್ಕೆ ಎಷ್ಟು ರೂಪಾಯಿ ಕಟ್ಟಬೇಕು? ಜಸ್ಟ್ 20 ರೂಪೀಸ್ ಅಷ್ಟೇ, ಬರೀ 20 ರೂಪಾಯಿ, ಒಂದು ಬಿಸ್ಕೆಟ್ ಪ್ಯಾಕ್ ಅಷ್ಟು ದುಡ್ಡು ಅಷ್ಟೇ. ಇದಕ್ಕೆ ನಿಮಗೆ 2 ಲಕ್ಷ ಇನ್ಶೂರೆನ್ಸ್ ಕವರ್ ಸಿಗುತ್ತೆ. ಸೊ ನೀವು 100 ವರ್ಷ ಮಾಡಿದ್ರು 2,000 ರೂಪಾಯಿ ಆಗುತ್ತೆ. ಬಟ್ ಅದೇ ಏನಾದ್ರು ನಿಮಗೆ ಆಕ್ಸಿಡೆಂಟಲ್ ಡೆತ್ ಆಯಿತು ಅಥವಾ ಏನಾದ್ರು ಡಿಸಬಿಲಿಟಿ ಆಯಿತು ಅಂದರೆ, ನಿಮ್ಮ ಮನೆಯವ್ರಿಗೆ ಒಂದು ಸೆಕ್ಯೂರಿಟಿ ಇದ್ದಾಗೆ ಅವ್ರಿಗೆ ದುಡ್ಡು ಸಿಗುತ್ತೆ. ಸೊ ಪ್ರತಿ ವರ್ಷ 20 ರೂಪಾಯಿ ಆಟೋ ಡೆಬಿಟ್ ಆಗುತ್ತೆ. ಅದು ಯಾವಾಗ ಅಂದರೆ ಮೇ ಅಥವಾ ಜೂನಲ್ಲಿ ಪ್ರತಿ ವರ್ಷ ಇವರು 20 ರೂಪಾಯಿನ ಕಟ್ ಮಾಡ್ಕೊತಾರೆ. ಸೊ ಎಕ್ಸಾಂಪಲ್, ಈಗ ಏಪ್ರಿಲಲ್ಲಿ ನಿಮ್ಮ ಬ್ಯಾಂಕಲ್ಲಿ 100 ರೂಪಾಯಿ ಇತ್ತು ಅಂತ ಅಂದರೆ, ಅವರು ಆಟೋಮೆಟಿಕಲಿ 20 ರೂಪಾಯಿ ಕಟ್ ಮಾಡಿಕೊಂಡು 80 ರೂಪಾಯಿ ಅಲ್ಲೇ ಬಿಟ್ಟಿರ್ತಾರೆ. ಸೊ 20 ರೂಪಾಯಿಗೆ ನಿಮ್ಮ ಇನ್ಶೂರೆನ್ಸ್ ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ. ಸೊ ನೀವೇನಾದರೂ ಈ ವರ್ಷ ಕಟ್ಟಿರ್ತೀರ 20 ರೂಪಾಯಿ, ಸೊ ಈ ವರ್ಷಕ್ಕಷ್ಟೇ. ಅಂದರೆ ಇದೇನಾದ್ರು ಮೇ ಜೂನಲ್ಲಿ ಕಟ್ ಆಯಿತು ಅಂದರೆ ಜೂನಿಂದ ಹಿಡಿದು ನೆಕ್ಸ್ಟ್ ಮೇವರೆಗೂ ಅಷ್ಟೇ. ಈಗ ಅದ್ರ ನೆಕ್ಸ್ಟ್ ಇಯರ್ಗೆ ಬೇಕು ಅಂದರೆ ಮತ್ತೆ ಕಟ್ಟಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದ್ದರೆ ಇದನ್ನ ಕ್ಲೋಸ್ ಮಾಡ್ತಾರೆ. ಇನ್ನು ಎಷ್ಟು ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಅಂತ ನೋಡೋದಾದ್ರೆ, ಆಕ್ಸಿಡೆಂಟಲ್ ಡೆತ್ಗೆ 2 ಲಕ್ಷದವರೆಗೂ, ಆಕ್ಸಿಡೆಂಟಲ್ ಡೆತ್ಗೆ 2 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಇನ್ನೇನಾದ್ರು ಪರ್ಮನೆಂಟ್ ಡಿಸಬಿಲಿಟಿ ಅಂದರೆ ನೀವೇನಾದ್ರು ಶಾಶ್ವತವಾಗಿ ಲೈಕ್ ಅಂಗವಿಕಲರಾದರೆ ಅದಕ್ಕೂ 2 ಲಕ್ಷ ಕಂಪನ್ಸೇಷನ್ ಸಿಗುತ್ತೆ. ಇನ್ನೇನಾದರೂ ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ 1 ಐ ಅಥವಾ 1 ಕೈ ಅಥವಾ 1 ಕಾಲು ಈ ಥರ ಹೋಯ್ತು ಅಂತ ಅಂದರೆ 1 ಲಕ್ಷ ಕಂಪನ್ಸೇಷನ್ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಏನಾದ್ರು ಡೆತ್ ಆದರೆ ನೀವು ಯಾರು ನಾಮಿನಿ ಕೊಟ್ಟಿರ್ತೀರೋ ಅವ್ರಿಗೆ 2 ಲಕ್ಷ ಸಿಗುತ್ತೆ. ಇನ್ನೇನಾದರೂ 2 ಕಣ್ಣು ಹೋಯ್ತು, 2 ಕಾಲು ಹೋಯ್ತು ಅಥವಾ ಕೈ ಹೋಯ್ತು, ಇಂಥ ಸಮಯದಲ್ಲಿ ನಿಮ್ಗೇನೋ 2 ಲಕ್ಷ ಸಿಗುತ್ತೆ. ಏನಾದ್ರು 1 ಕೈ 1 ಕಾಲು ಅಥವಾ 1 ಕೈ ಈ ಥರ ಏನಾದ್ರು ಹೋಯ್ತು ಅಂದರೆ 1 ಲಕ್ಷ ನಿಮಗೆ ಸಿಗುತ್ತೆ. ಇನ್ನು ಆಕ್ಸಿಡೆಂಟ್ ಅಂತ ಯಾವ್ದನ್ನ ಪರಿಗಣಿಸ್ತಾರೆ ಅಂತ ನೋಡೋದಾದ್ರೆ, ಈಗ ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದು ಕೈ ಅಥವಾ ಕಾಲು ಏನಾದ್ರು ಮುರ್ಕೊಂಡ್ರಿ ಅಂದರೆ, ಏನಾದ್ರು ಬೆಂಕಿ ಅಪಘಾತ ಆದರೆ, ಏನಾದ್ರು ನೀರಲ್ಲಿ ಮುಳುಗಿ ಏನಾದ್ರು ಆಯಿತು ಅಂತ ಅಂದರೆ, ಹಾವು ಕಚ್ಚಿದ್ರೆ, ಇನ್ನು ಏನಾದರೂ ಕೆಲಸ ಮಾಡಬೇಕಾದ್ರೆ ಏನಾದ್ರು ಆಯಿತು ಅಂತ ಅಂದರೆ, ಈಗ ನ್ಯಾಚುರಲ್ ಕೆಲಾಮಿಟೀಸ್ ಅಂದರೆ ಈಗ ಏನಾದ್ರು ಫ್ಲಡ್ ಆಯಿತು ಅಥವಾ ಭೂಕಂಪ ಆಗಿದ್ದಾಗ ಏನಾದ್ರು ಆಯಿತು ಅಂದರೆ, ಈಗ ಏನಾದ್ರು ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ಇಂಥದಕ್ಕೆಲ್ಲ ಆಕ್ಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಇದಕ್ಕಷ್ಟೇ ಕೊಡ್ತಾರೆ. ಇನ್ನೇನಾದ್ರು ನೀವು ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಆಲ್ಕೋಹಾಲ್ ಕುಡಿದ್ಬಿಟ್ಟು ಏನಾದ್ರು ಗಾಡಿ ಓಡಿಸ್ಬೇಕಾದ್ರೆ ಇದೇನಾದ್ರು ಆದರೆ, ಅಥವಾ ನಿಮಗೆ ನೀವೇ ಏನಾದರೂ ಸೆಲ್ಫ್ ಹಾರ್ಮ್ ಮಾಡ್ಕೊಂಡ್ರೆ ಅಥವಾ ಜಗಳ ಆಡ್ಕೊಂಡು ಏನಾದ್ರು ಮಾಡ್ಕೊಂಡು ಅಂದರೆ ಅದಕ್ಕೆಲ್ಲ ಕವರ್ ಮಾಡ್ಕೊಳಲ್ಲ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡ್ಬೋದು? ಇದಕ್ಕೆ ಅಪ್ಲೈ ಮಾಡೋಕ್ಕೆ 3 ವಿಧಾನ ಇದೆ. ಲೈಕ್ ಯಾವ್ದನ್ನಾರು
ಯಾವುದು ನಿಮಗೆ ಈಸಿ ಅದನ್ನ ಮಾಡ್ಕೊಳ್ಳಿ. ಒಂದು ಬ್ಯಾಂಕ್ ಮುಖಾಂತರ ಹಾಕ್ಬೋದು. ನಿಮ್ಮ ಹತ್ರ ಏನಾದರೂ ಈಗ SBI ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಈ ರೀತಿ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಇದ್ರೆ ಅಲ್ಲಿಗೋಗ್ಬಿಟ್ಟು ಇದ್ರದ್ದು ಫಾರ್ಮ್ ಬರುತ್ತೆ, ಆ ಫಾರ್ಮ್ನ ಫಿಲ್ಅಪ್ ಮಾಡಿಕೊಟ್ರೆ ಸಾಕು, ನಿಮಗೆ ಇದನ್ನ ಕೊಡ್ತಾರೆ. ಇನ್ನು ನಾಮಿನಿ ಡೀಟೇಲ್ಸ್ ಕೊಡಬೇಕು, ಹಾಗೆ ಆಟೋ ಡೆಬಿಟ್ ಅಂದರೆ ಆಟೋಮೆಟಿಕಲಿ ದುಡ್ಡು ಕಟ್ ಆಗೋಕ್ಕೆ ನೀವು ಒಪ್ಪಿಗೆ ಕೊಡಬೇಕು, ಸಿಗ್ನೇಚರ್ ಹಾಕಬೇಕು. ಇಷ್ಟಿದ್ರೆ ಇದನ್ನ ನಿಮಗೆ ಕೊಡ್ತಾರೆ. ಇಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ತಗೋಬೇಕು ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಹೋಗ್ಬಿಟ್ಟು ಇನ್ಶೂರೆನ್ಸು, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, PMSBY ಈ ಥರ ಸರ್ಚ್ ಮಾಡಿಬಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇಲ್ಲ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇದಕ್ಕೆ ಎನ್ರೋಲ್ನ ಮಾಡ್ಕೋಬೋದು. ಸೊ 3 ವಿಧಾನ ಇದೆ, ಯಾವ್ದನ್ನ ಬೇಕು ಅದನ್ನ ಮಾಡ್ಕೊಳ್ಳಿ. ಬೆಸ್ಟ್ ಅಂದರೆ ಲೈಕ್ ನೀವು ಬ್ಯಾಂಕಿಗೆ ಹೋಗಿ ಮಾಡಿಸೋದೇ ಬೆಸ್ಟ್ ಅಂತೆ. ಇನ್ನು ನಾಮಿನಿ ಡೀಟೇಲ್ಸ್ ತಪ್ಪಲೇಬೇಡಿ, ಯಾಕೆಂದರೆ ಈಗ ಮಾಡಿಸ್ತಿರೋದೇ ಫ್ಯಾಮಿಲಿ ಸೆಕ್ಯೂರಿಟಿಗೋಸ್ಕರ. ನೀವು ಅವ್ರದ್ದೇ ನೇಮ್ ಕೊಡಲಿಲ್ಲ ಅಂದರೆ ಯೂಸ್ ಇಲ್ಲ. ಸೊ ನೀವು ಇದನ್ನ ಓಪನ್ ಮಾಡಿಸ್ಬೇಕಾದ್ರೆ ಅಂದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ನಾಮಿನಿ ಡೀಟೇಲ್ಸ್ ಕೊಡಿ. ನಾಮಿನಿ ಅಂತ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ವೈಫು, ಹಸ್ಬೆಂಡ್, ಅಮ್ಮ, ಅಪ್ಪ, ಮಕ್ಕಳನ್ನ ನಾಮಿನಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಈಗ ಯಾರು ಭಾವ ಇರ್ತಾರೆ ಅಥವಾ ಅತ್ತೆ ಮಾವ ಇಂಥವ್ರನ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಇನ್ನು ವ್ಯಾಲಿಡಿಟಿ ರಿನ್ಯೂವಲ್ ನೋಡೋದಾದರೆ ಇದು 1 ಜೂನಿಂದ ಹಿಡಿದು 31 ಮೇ ಅಂದರೆ ಈ ತಿಂಗಳಿಗೆ ಕಟ್ಟಿದರೆ ಜೂನ್ 1ರಿಂದ ಹಿಡಿದು ನೆಕ್ಸ್ಟ್ ವರ್ಷ 31 ಜೂನ್ವರೆಗೂ ಇದು ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ನೀವು ರಿನ್ಯೂವಲ್ ಮಾಡ್ಕೋಬೇಕು. ರಿನ್ಯೂವಲ್ ಮಾಡ್ಕೊಳ್ಳಿಲ್ಲ ಅಂದರೆ ಇದ್ರ ಬೆನಿಫಿಟ್ ಸಿಗಲ್ಲ. ಸೊ ರಿನ್ಯೂವಲ್ ಹೇಗೆ ಅಂದರೆ ನೀವು ಆಟೋ ಡೆಬಿಟ್ಗೆ ಒಪ್ಪಿಗೆ ಕೊಟ್ಟಿರಬೇಕು. ಸೊ ಇದು ಆಟೋ ರಿನ್ಯೂವಲ್ ಆಗುತ್ತೆ ಪ್ರತಿ ವರ್ಷ. ಸೊ ಇನ್ನು ಇದಕ್ಕೆ ಕ್ಲೈಮ್ ಪ್ರಾಸೆಸ್ನ ನೋಡೋದಾದ್ರೆ ಇದನ್ನ ಹೇಗೆ ಕ್ಲೈಮ್ ಮಾಡ್ಕೊಳೋದು ಅಂತ ನೋಡೋದಾದ್ರೆ, ಅಕಸ್ಮಾತ್ ಆಕ್ಸಿಡೆಂಟ್ ಆದರೆ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಿರುತ್ತೆ. ಸ್ಟೆಪ್ ನಂಬರ್ 1, ನೀವು ಇಮಿಡಿಯೇಟ್ ಆಗಿ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಬೇಕಿರುತ್ತೆ. ಲೈಕ್ ಏನಾದ್ರು ಆಗಿ ಒಂದು 30 ಡೇಸ್ ಒಳಗೆ ಇನ್ಫಾರ್ಮ್ ಮಾಡಿ. ನೆಕ್ಸ್ಟು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಿರುತ್ತೆ. ಲೈಕ್ ಡಾಕ್ಯುಮೆಂಟ್ಸ್ ಏನೇನು ಅಂದರೆ ಇದ್ರದ್ದು ಕ್ಲೈಮ್ ಫಾರ್ಮ್ ಬರುತ್ತೆ. ಕ್ಲೈಮ್ ಫಾರ್ಮ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ಅದಾದಮೇಲೆ ಹಾಸ್ಪಿಟಲ್ ಅಥವಾ ಡಾಕ್ಟರ್ ಸರ್ಟಿಫಿಕೇಟ್ ಆಕ್ಸಿಡೆಂಟ್ ಆಗಿರೋದಕ್ಕೆ, ರೋಡ್ ಆಕ್ಸಿಡೆಂಟ್ ಈ ಥರ ಎಲ್ಲ ಆಗಿದ್ರೆ FIR ಬೇಕಿರುತ್ತೆ. ಇನ್ನು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಗವರ್ನಮೆಂಟ್ ಡಾಕ್ಟರ್ ಹತ್ರ ಬರ್ಸ್ಕೋಬೇಕಿರುತ್ತೆ. ಇನ್ನೇನಾದರೂ ಇನ್ ಕೇಸ್ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ನ ತಗೋಬೇಕಿರುತ್ತೆ. ಸೊ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ನ ತಗೊಂಡೋಗ್ಬೇಕು, ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತಗೊಂಡೋಗ್ಬೇಕಿರುತ್ತೆ. ಇನ್ನು 3ನೇ ಸ್ಟೆಪ್ಸ್ ನೋಡೋದಾದರೆ ಇದನ್ನೆಲ್ಲ ಬ್ಯಾಂಕ್ ಅವರು ವೆರಿಫೈ ಮಾಡಿಬಿಟ್ಟು ಲಾಸ್ಟ್ಗೆ ನಿಮ್ಮ ಕ್ಲೈಮ್ ಅಮೌಂಟ್ ಏನಿರುತ್ತೆ ಅದನ್ನ ನಾಮಿನಿ ಬ್ಯಾಂಕ್ ಅಕೌಂಟ್ಗೆ ಅಥವಾ ಇನ್ ಕೇಸ್ ಡಿಸೆಬಿಲಿಟಿ ಆಗಿದ್ರೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಸೊ ಪಾರ್ಷಿಯಲ್ ಡಿಸೆಬಿಲಿಟಿಗೆ 1 ಲಕ್ಷ, ಕಂಪ್ಲೀಟ್ ಡಿಸೆಬಿಲಿಟಿ ಅಥವಾ ಡೆತ್ಗೆ 2 ಲಕ್ಷ ಕೊಡ್ತಾರೆ. ರೂಲ್ಸ್ಗಳೇನಂದರೆ ಇದು ಆಕ್ಸಿಡೆಂಟ್ ಆದರೆ ಅಷ್ಟೇ. ಈಗೇನಾದ್ರು ಬೇರೆ ರೀತಿ ಡೆತ್ ಆಯಿತು ಅಂದರೆ ಅದಕ್ಕೆ ಕೊಡಲ್ಲ. ಲೈಕ್ ಲೈಫ್ ಇನ್ಶೂರೆನ್ಸ್ ಬೇರೆ ಇದೆ, ಅದು 436 ರೂಪಾಯಿದು. ಇದು ಜಸ್ಟ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್, ಇದು ಜಸ್ಟ್ 20 ರೂಪೀಸಿಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡ್ತೀನಿ. ಇನ್ನು ಪ್ರತಿ ವರ್ಷ ಇದು ರಿನ್ಯೂ ಆಗೋಕ್ಕೆ ನಿಮ್ಮ ಅಕೌಂಟಲ್ಲಿ ಅಟ್ಲೀಸ್ಟ್ ಒಂದು 20ರಿಂದ 30 ರೂಪಾಯಿ ಇರಲೇಬೇಕು, ಇಲ್ಲ ಅಂದರೆ ಇದು ರಿನ್ಯೂವಲ್ ಆಗಲ್ಲ. ಇನ್ನು ಕರೆಕ್ಟ್ ನಾಮಿನಿ ಡೀಟೇಲ್ಸ್ನ ಕೊಡಿ. ಹಾಗೆ ಏನಾದ್ರು ನಾಮಿನಿ ಚೇಂಜ್ ಮಾಡಬೇಕು ಅಂದರೆ ಅದನ್ನ ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಿರುತ್ತೆ, ಅದನ್ನೆಲ್ಲ ಮಾಡ್ಕೊಳ್ಳಿ. ಇನ್ನೇನಾದರೂ ಡಿಸೆಬಿಲಿಟಿ ಆದರೆ ನೀವು ಗವರ್ನಮೆಂಟ್ ಡಾಕ್ಟರಿಂದಲೇ ಆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ತಗೋಬೇಕು, ಆವಾಗಲೇ ನಿಮಗೆ ಈ ಕ್ಲೈಮ್ನ ಮಾಡೋಕ್ಕಾಗೋದು. ಇನ್ನು ಇದನ್ನ ಯಾರು ತಗೋಬೇಕು? ನನ್ನ ಅಭಿಪ್ರಾಯ ಏನಂದರೆ ಪ್ರತಿಯೊಬ್ಬರು ಕೂಡ ಇದನ್ನ ತಗೋಬೇಕು. ಬಟ್ ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೇಯ್ನಾಗಿ ಯಾರು ತಗೋಬೇಕು ಅಂದರೆ ಈಗ ಯಾರ ಮೇಲಾದರೂ ಫ್ಯಾಮಿಲಿ ಫುಲ್ ಡಿಪೆಂಡೆಂಟ್ ಆಗಿದ್ದಾರೆ ಅಂಥವ್ರು ತಗೊಳ್ಳಿ. ಇನ್ನೇನಾದರೂ ಸ್ಟೂಡೆಂಟ್ಸ್ ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತಿರಲ್ಲ ಅಂಥವ್ರು ತಗೊಳ್ಳಿ. ಇನ್ನು ಬೈಕ್ ರೈಡರ್ಸ್ ಡೈಲಿ ಬೈಕ್ ಏನಾದ್ರು ಓಡಿಸ್ತಾ ಇದ್ದೀರಾ ಸಿಟಿಗಳಲ್ಲಿ ಅಂಥವರು ತಗೊಳ್ಳಿ ಮೇಯ್ನಾಗಿ. ಯಾಕೆಂದರೆ ನೀವು ಕರೆಕ್ಟಾಗಿ ಓಡಿಸ್ತಿರ್ಬೋದು, ಬಟ್ ಆಪೋಸಿಟ್ ಬರ್ತಿರೋರು ಕರೆಕ್ಟಾಗಿ ಓಡಿಸ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ವರ್ಕ್ ಮಾಡ್ತಿರೋರು, ಲೇಬರ್ಸ್, ಈಗ ದಿನಕೂಲಿ ಕಾರ್ಮಿಕರು ಇರ್ತಾರೆ, ಅಂಥವ್ರಿಗೆಲ್ಲ ಆ್ಯಕ್ಚುಲಿ ಯೂಶ್ವಲಿ ಕಷ್ಟ ಇರುತ್ತೆ. ಇನ್ನೇನಾದರೂ ಅವ್ರಿಗೇನಾದ್ರು ಆಯಿತು ಅಂದರೆ ಅವ್ರನ್ನ ನೋಡ್ಕೊಳಕ್ಕೆ ಯಾರೂ ಬರಲ್ಲ. ಸೊ ಇದು ಒಂಥರ ಸೆಕ್ಯೂರ್ ಅಂತ ಹೇಳ್ಬೋದು, ಅದಕ್ಕೋಸ್ಕರ ಮಾಡಿಸ್ಕೊಳ್ಳಿ. ಇನ್ನು ಪ್ರತಿದಿನ ಕೆಲಸಕ್ಕೆ ಎಲ್ಗಾರು ಹೋಗಿ ಬರ್ತಿದ್ದೀರಾ ಅಂದರೆ ಅಂಥವ್ರು ಮಾಡಿಸ್ಕೊಳ್ಳಿ. ಇನ್ನೂ ತುಂಬ ಜನ ಇನ್ಶೂರೆನ್ಸ್ ತಗೋಬೇಕು ಅಂತ ಇರ್ತೀರ, ಬಟ್ ಜಾಸ್ತಿ ದುಡ್ಡು ಇರುತ್ತೆ. ಇದು ಜಸ್ಟ್ 20 ರೂಪೀಸ್ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡಂಗೆ ನೀವು 1 ವರ್ಷಕ್ಕೆ ಇಷ್ಟನ್ನ ಆರಾಮಾಗಿ ಕೊಡ್ಬೋದು. ಇದು ಒಂಥರ ಲೋ ಕಾಸ್ಟ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು, ತಗೊಳ್ಳಿ. ಸೊ ನನ್ನ ಅಭಿಪ್ರಾಯ ಎಲ್ಲರೂ ತಗೋಬೇಕು. ಎಲ್ಲರೂ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೂ ಅಟ್ಲೀಸ್ಟ್ ಇವರಾರು ತಗೊಳ್ಳಿ. ಇನ್ನು ನಾರ್ಮಲ್ FAQs ನೋಡೋದಾದರೆ, ಈಗ ಏನಾದರೂ ಬೈಕಲ್ಲಿ ಓಡಿಸ್ಬೇಕಾದ್ರೆ ಏನಾದರೂ ಆಯಿತು ಅಂತ ಅಂದರೆ ಇನ್ಶೂರೆನ್ಸ್ ಕವರ್ ಸಿಗುತ್ತಾ? ಎಸ್ ಸಿಗುತ್ತೆ. ಇನ್ನೇನಾದರೂ ಒಂದು ಕಣ್ಣು ಅಥವಾ ಒಂದು ಕಾಲು ಅಥವಾ ಒಂದು ಕೈ ಈ ಥರ ಹೋಯ್ತು ಅಂದರೆ ಇನ್ಶೂರೆನ್ಸ್ ಕವರ್ ಸಿಗುತ್ತಾ? ಎಸ್ ಸಿಗುತ್ತೆ. ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಈ ಥರ ಏನಾದ್ರು ಆಯಿತಾ? ಇದಕ್ಕೆಲ್ಲ ಸಿಗಲ್ಲ, ಯಾಕೆಂದರೆ ಇನ್ನು ಆಕ್ಸಿಡೆಂಟ್ ಅಂತ ಕವರ್ ಮಾಡಲ್ಲ. ಆಕ್ಸಿಡೆಂಟ್ ಅಂದರೆ ಈಗ ರೋಡ್ ಆಕ್ಸಿಡೆಂಟ್ ಅಥವಾ
ನೀವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಬಿದ್ದು ಏಟ್ ಮಾಡ್ಕೊಳ್ತಾರೆ, ಇಂಥದನ್ನ ಆಕ್ಸಿಡೆಂಟ್ ಅಂತ ಕವರ್ ಮಾಡ್ತಾರೆ. ಈ ಹಾರ್ಟ್ ಅಟ್ಯಾಕ್ ಇದಕ್ಕೆಲ್ಲ ಬೇರೆ ಇದೆ, ಅದು ಆ ಸ್ಕೀಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. PMSBY ಮತ್ತು PMSJJBY ಎರಡನ್ನೂ ತಗೋಬೋದಾ? ಎರಡನ್ನೂ ತಗೋಬೋದು. ಈ PMSBY ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಥರ, PMJJBY ಲೈಫ್ ಇನ್ಶೂರೆನ್ಸ್ ಥರ. ಇದು ಜಸ್ಟ್ 20 ರೂಪಾಯಿಗೆ, ಇದು 436 ರೂಪಾಯಿ ಇರುತ್ತೆ ಪ್ರತಿ ವರ್ಷ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ, ಲೈಕ್ ಜಸ್ಟ್ 20 ರೂಪಾಯಿಗೆ ನಿಮಗೆ ಇನ್ಶೂರೆನ್ಸ್ ಕವರ್ ಸಿಗುತ್ತೆ. ಅದು ಜಸ್ಟ್ 20 ರೂಪಾಯಿಗೆ 2 ಲಕ್ಷ ಇನ್ಶೂರೆನ್ಸ್ ಕವರ್ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ 1000 ಟೈಮ್ಸ್ ಅಂತಲೇ ಹೇಳ್ಬೋದು. ಇನ್ನು ಆಟೋ ರಿನ್ಯೂವಲ್, ನೀವು ಪ್ರತಿ ವರ್ಷ ಹೋಗಿ ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಏನು ಸಬ್ಮಿಟ್ ಮಾಡಬೇಕಿಲ್ಲ. ಜಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 20 ರೂಪಾಯಿ ಇದ್ದರೆ ಸಾಕು, ಅದು ಕಟ್ ಆಗುತ್ತೆ, ನಿಮಗೆ ರಿನ್ಯೂವಲ್ ಆಗುತ್ತೆ. ಇನ್ನು ಈಸಿ ಕ್ಲೈಮ್ ಪ್ರಾಸೆಸ್, ನೀವು ಅಲ್ಲಿ ಇಲ್ಲಿ ಅಲ್ದಾಡಬೇಕು ಅಂತ ಇಲ್ಲ. ಈ ಕ್ಲೈಮ್ ಫಾರ್ಮ್ ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಇವರು ಸೆಟಲ್ ಮಾಡ್ತಾರೆ. ಇನ್ನು ಇದು ಮಿಡಲ್ ಕ್ಲಾಸ್ ಜನರಿಗೆ, ವರ್ಕರ್ಸ್ಗೆ, ಸ್ಟೂಡೆಂಟ್ಸ್ಗೆ ಎಲ್ಲ ಒಳ್ಳೇದು ಅಂತಲೇ ಹೇಳ್ಬೋದು. ಸೊ ತಗೊಳ್ಳಿ. ಇನ್ನು ಇದು ಗವರ್ನಮೆಂಟ್ ಬ್ಯಾಕ್ಡ್, ಸೊ ಇದು ಗವರ್ನಮೆಂಟ್ ಸ್ಕೀಮ್, ಸೆಂಟ್ರಲ್ ಗವರ್ಮೆಂಟ್ದು. ಸೊ ನೀವು ನಂಬೋದು. ಆ್ಯಂಡ್ ಏನಾದ್ರು ನಿಮ್ಮ ಕ್ಲೈಮ್ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ 20 ರೂಪಾಯಿ, ಇಟ್ಸ್ ಓಕೆ, ನಡೆಯುತ್ತೆ ಒಂದು ಬಿಸ್ಕೆಟ್ ತಿಂದಾಗ ಅಂದ್ಕೊಳ್ಳಿ. ಇನ್ನು ಇದನ್ನ ನೀವು ತಗೋಬೇಕಾ ಬೇಡವಾ? ನೀವು ತಗೊಳ್ಳೇಬೇಕು. ಲೈಕ್ 100% ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಗವರ್ನಮೆಂಟ್ ಸ್ಕೀಮ್, ಜಸ್ಟ್ 20 ರೂಪಾಯಿಗೆ ದೊಡ್ಡ ಅಮೌಂಟೇ ಕವರೇಜ್ ಸಿಗುತ್ತೆ, ಅದಕ್ಕೋಸ್ಕರ. ಸೊ ಇನ್ನು ಇದಕ್ಕೆ ನಾನು ಹೇಳ್ದಾಗೆ ಈಗ ಅಪ್ಲಿಕೇಶನ್ ಫಾರ್ಮ್ಗಳು, ಈಗ ಅಪ್ಲೈ ಮಾಡೋದು ಹೇಗೆ, ಇನ್ನು ಕ್ಲೈಮ್ ಮಾಡ್ಕೋಬೇಕಾದ್ರೆ ಫಾರ್ಮ್ಸ್ಗಳು ಬೇಕು ಅಂದರೆ ಅದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ಫಾರ್ಮ್ಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಕಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಇದು ಲೈಫ್ ಇನ್ಶೂರೆನ್ಸು, ಇದು ಆಕ್ಸಿಡೆಂಟ್ ಇನ್ಶೂರೆನ್ಸು. ಸೊ ಫಸ್ಟ್ ಇದ್ರ ಬಗ್ಗೆ ನೋಡೋಣ. ಆಮೇಲೆ ಅಟಲ್ ಪೆನ್ಷನ್ ಯೋಜನಾ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಅಪ್ಲಿಕೇಶನ್ ಫಾರ್ಮು ಮತ್ತು ಕ್ಲೈಮ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮು ಲೈಕ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಫಿಲ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಿರುತ್ತೆ. ಈ ಕ್ಲೈಮ್ ಫಾರ್ಮ್ಗೂ ಅದೇ ಥರ ಇದೆ. ಹಾಗೆ ನಿಮ್ಗೆ ಏನಾದ್ರು ಬೇರೆ ಕ್ವಶನ್ಸ್ ಇದ್ದರೆ ಆ ಕ್ವಶನ್ಸ್ಗಳು ನೋಡ್ಕೋಬೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇನ್ನು ಪಬ್ಲಿಸಿಟಿ, ಲೈಕ್ ಈ ಥರ ಬೇರೆ ಬೇರೆ ಇದೆ. ನೀವು ಯಾವ್ದನ್ನ ಬೇಕೋ ಅದನ್ನ ನೋಡ್ಕೋಬೋದು. ಇದು ಗವರ್ನಮೆಂಟ್ ವೆಬ್ಸೈಟೇ, ಇಲ್ಲಿ ನೋಡ್ತಾ ಇರ್ಬೋದು, jansurakshha.government.in, ಇದು ಗವರ್ನಮೆಂಟ್ ವೆಬ್ಸೈಟ್. ಸೊ ಇದರಲ್ಲಿ ನೀವು ಎಲ್ಲ ಇನ್ಫಾರ್ಮೇಷನು ನಿಮಗೆ ಸಿಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅಂತೂ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲರೂ ಕೂಡ ಇದನ್ನ ತಗೊಳ್ಳೇಬೇಕು. ಯಾಕೆಂದರೆ ಡೈಲಿ ಅವ್ರು ಓಡಾಡ್ತಿರ್ತಾರೆ, ಮಿಸ್ ಆಗಿ ಆಕ್ಸಿಡೆಂಟು ಈ ಥರ ಎಲ್ಲ ಆದರೆ ಅವ್ರ ಫ್ಯಾಮಿಲಿಗೆ ಅಥವಾ ಅವ್ರಿಗೆ ಚಿಕ್ಕ ಪ್ರೀಮಿಯಮಲ್ಲಿ ದೊಡ್ಡ ಕವರೇಜ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಕಳಿಸಿ, ಎಲ್ಲರೂ ಕೂಡ ಇದನ್ನ ತಗೊಳ್ಳಿ. ಸಿಂಪಲ್ ಬ್ಯಾಂಕಿಗೆ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ಸಾಕು, ಅವ್ರು ಮಾಡಿಕೊಡ್ತಾರೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.